ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಕಬ್ಬನ್ ಪಾರ್ಕ್ ಅಂದರೆ ಸಾಕು ಹಸಿರು ವಾತಾವರಣ, ಶಾಂತ ನಡಿಗೆ ಮಾರ್ಗಗಳು ಹಾಗೂ ಪಕ್ಷಿಗಳ ಕಲರವ ನೆನಪಿಗೆ ಬರುತ್ತೆ. ಇವೆಲ್ಲದರ ನಡುವೆ ಜೀವಜಾಲಕ್ಕೆ ಆಶ್ರಯವಾಗಿದ್ದ ಲೋಟಸ್ ಪಾಂಡ್ ಇದೀಗ ಮಾಲಿನ್ಯದ ಕಾಟಕ್ಕೆ ತುತ್ತಾಗಿದೆ. ಇದಕ್ಕೆ ಪರಿಸರ ಪ್ರೇಮಿಗಳು ಮತ್ತು ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇದರ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಲೋಟಸ್ ಪಾಂಡ್ನಲ್ಲಿ ಮೀನುಗಳ ಸಾವು, ಭಾರೀ ಆಕ್ರೋಶ. ಆಕ್ಸಿಜನ್ ಕೊರತೆಯಿಂದ ಎಂದು ತೋಟಗಾರಿಕೆ ಇಲಾಖೆ ಸ್ಪಷ್ಟನೆ. ಬೆಂಗಳೂರು ನಗರದ ಹಸಿರು ಉಸಿರು ಎಂದೇ ಕರೆಯಲಾಗಿರುವ ಕಬ್ಬನ್ ಪಾರ್ಕ್ ಒಳಗಿನ ಲೋಟಸ್ ಪಾಂಡ್ ಇದೀಗ ಮಾಲಿನ್ಯದ ಕಾಟಕ್ಕೆ ತುತ್ತಾಗಿದೆ. ಕ್ವೀನ್ಸ್ ರಸ್ತೆಯ ರಾಜಕಾಲುವೆ ಮೂಲಕ ಪಾರ್ಕ್ಗೆ ಪ್ರವೇಶಿಸುವ ನೀರು ಬಾಲಭವನ, ಹಳೆಯ ಬಾಂಬು ದ್ವೀಪ, ಬೋಟಿಂಗ್ ಪ್ರದೇಶಗಳನ್ನ ದಾಟಿ ಲೋಟಸ್ ಪಾಂಡ್ಗೆ ಹರಿತಾ ಇದೆ. ಇದಲ್ಲದೆ ನಮ್ಮ ಮೆಟ್ರೋ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂನಿಂದಲೂ ಇಲ್ಲಿಗೆ ಕೊಳಚೆ ನೀರು ಬರ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ವಿಶೇಷವಾಗಿ ಕ್ರಿಕೆಟ್ ಪಂದ್ಯಗಳ ದಿನಗಳಲ್ಲಿ ಮತ್ತು ಭಾರೀ ಮಳೆಯ ಸಮಯದಲ್ಲಿ ಈ ಸಮಸ್ಯೆ ಇನ್ನಷ್ಟು ತೀವ್ರವಾಗುತ್ತದೆ. ಹೀಗಾಗಿ ಅಧಿಕಾರಿಗಳು ತಕ್ಷಣವೇ ಇದಕ್ಕೆ ಬ್ರೇಕ್ ಹಾಕಿ ಬದುಕಿರುವ ಮೀನುಗಳನ್ನ ಸಂರಕ್ಷಿಸಬೇಕೆಂದು ವಾಕರ್ಸ್ ಅಸೋಸಿಯೇಷನ್ ಆಗ್ರಹಿಸಿದೆ. ತಾವರೆಕೊಳ ಅಂತ ಇದೆ. ಆ ತಾವರೆಕೊಳದಲ್ಲಿ ಸಿಕ್ಕಾಪಟ್ಟೆ ಈ ಡ್ರೈನೇಜು ನೀರು ಬಂದು ಆ ಮೀನುಗಳೆಲ್ಲ ಸತ್ತಿ ತೇಳ್ತಾ ಇದೆ. ಎಲ್ಲ ರೋಡ್ಗೆಲ್ಲ ಬಂದಿದೆ, ಎಲ್ಲ ರೋಡಲ್ಲೆಲ್ಲ ತುಂಬಿಕೊಂಡಿದೆ. ಜೊತೆಗೆ ಈ ನೀರು ನಾನು ಎಷ್ಟೋ ದಿವಸ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಈ ಕೊಳಚೆ ನೀರು ಎಲ್ಲಿಂದ ಬರ್ತದೆ? ಈ ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಬರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ನೋಟಿಸ್ ಕಳಿಸ್ಬೇಕು. ಇವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನೋಟಿಸ್ ಕಳಿಸಲ್ಲ. ಅವರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮತ್ತು ಎಲ್ಲೆಲ್ಲಿಂದ ಬರ್ತಾರೆ ಈ ಕೊಳಚೆ ನೀರನ್ನ ಅವರಿಗೆಲ್ಲ ನೋಟಿಸ್ ಕಳಿಸ್ಬೇಕು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮಾಡೋ ಕೆಲಸ ಅವ್ರು ಮಾಡಬೇಕು. ಅವ್ರು ಏನು ಮಾಡ್ತಾರೆ ನಮಗೂ ಅರ್ಥ ಆಗ್ತಲ್ಲ. ಇನ್ನು ಈ ಪ್ರಕರಣದ ಬಗ್ಗೆ ತೋಟಗಾರಿಕೆ ಇಲಾಖೆಯ ಡಿಡಿ ಕುಸುಮ ಅವರು ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಈ ಮೀನುಗಳ ಸಾವು ಪ್ರಕೃತಿಯಿಂದ ಉಂಟಾದದ್ದು ಅಂತ ಅವರು ತಿಳಿಸಿದ್ದಾರೆ. ಭಾರೀ ಮಳೆಯ ಪರಿಣಾಮವಾಗಿ ಮುಖ್ಯ ರಸ್ತೆಗಳ ನೀರು ಏಕಾಏಕಿ ಪಾಂಡ್ಗೆ ಹರಿದು ಬಂದಿದೆ. ಸಂಗ್ರಹವಾಗಿದ್ದ ನೀರಿನ ಪ್ರಮಾಣಕ್ಕಿಂತ ಹೆಚ್ಚಾಗಿ ಹೊರಗಿನ ನೀರು ಸೇರುವುದರಿಂದ ಆಕ್ಸಿಜನ್ ಕೊರತೆ ಉಂಟಾಗಿ ಮೀನುಗಳು ಸಾವನ್ನಪ್ಪಿವೆ ಅಂತ ಅವರು ಹೇಳಿದ್ದಾರೆ. ಮುಖ್ಯವಾಗಿ ಮೊನ್ನೆ ಮಳೆ ಬಂದಾಗ ನಮಗೆ ಏನು ರೋಡಿಂದ ನೀರು, ಸ್ಟೇಡಿಯಮಿಂದ ಪ್ಲಸ್ ಮೆಟ್ರೋದ ನೀರು ಮತ್ತು ಸುತ್ತಲೂ ರೋಡ್ ನೀರು ಏನಿದೆ ಅದೆಲ್ಲ ಪೂರ್ತಿ ಡೈರೆಕ್ಟಾಗಿ ಲೋಟಸ್ ಪಾಂಡ್ ಬಂದಿದೆ. ಅದರ ಜೊತೆಗೆ ಮಣ್ಣು ಮಿಶ್ರಿತವಾಗಿ ಬಂದಿದೆ. ಸೊ ಸಡನ್ ಆಗಿ ಜಾಸ್ತಿ ನೀರು ಲೋಟಸ್ ಪಾಂಡಿಗೆ ಬಂದಿರೋದ್ರಿಂದ ಅಲ್ಲಿ ನೀರು ತುಂಬಾ ವರ್ಷದಿಂದ ಇತ್ತು. ಸೊ ಸಡನ್ ಆಗಿ ಆಕ್ಸಿಜನ್ ಡಿಪ್ಲಿಷನ್ ಆಗಿ ನೀರು ಸತ್ತಿದೆ. ಮತ್ತೊಂದೆಡೆ ಮೆಟ್ರೋದಿಂದ ಪಾರ್ಕ್ಗೆ ಡ್ರೈನೇಜ್ ನೀರು ಬರ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಈಗ ಅಧಿಕಾರಿಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮೆಟ್ರೋ ಕಡೆಯಿಂದ ನೀರು ಬರ್ತಾ ಇದೆ ಎನ್ನುವುದು ನಿಜ, ಆದ್ರೆ ಅದು ಕೊಳಚೆ ನೀರಲ್ಲ, ಬದಲಿಗೆ ಸಂಪೂರ್ಣವಾಗಿ ಟ್ರೀಟೆಡ್ ಮಾಡಿದ ನೀರು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅದೇ ವೇಳೆ ಲೋಟಸ್ ಪಾಂಡ್ನಲ್ಲಿ ಬದುಕಿರುವ ಮೀನುಗಳನ್ನ ಉಳಿಸಲು ಮೀನುಗಾರಿಕೆ ಇಲಾಖೆಯ ಸಹಕಾರದಿಂದ ಚಿಕಿತ್ಸೆ ಹಾಗೂ ಸಂರಕ್ಷಣಾ ಕಾರ್ಯವೂ ಕೂಡ ನಡೀತಾ ಇದೆ. ಈಗಾಗಲೇ ಅರ್ಧಕ್ಕಿಂತ ಹೆಚ್ಚು ಕೆಲಸ ಪೂರ್ಣಗೊಂಡಿದ್ದು ಉಳಿದ ಭಾಗವನ್ನ ಹಂತ ಹಂತವಾಗಿ ಪೂರ್ಣಗೊಳಿಸಲಾಗುತ್ತಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ನಲ್ಲಿ ಕಬ್ಬನ್ ಪಾರ್ಕ್ನಂತಹ ಪರಿಸರದ ಅಮೂಲ್ಯ ಆಸ್ತಿಯಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇರುವುದು ಆತಂಕಕಾರಿ ಸಂಗತಿ. ಒಂದ್ ಕಡೆ ಅಧಿಕಾರಿಗಳು ಪ್ರಕೃತಿಯ ಕಾರಣವನ್ನ ಉಲ್ಲೇಖಿಸ್ತಾ ಇದ್ರೆ, ಮತ್ತೊಂದ್ ಕಡೆ ವಾಕರ್ಸ್ ಅಸೋಸಿಯೇಷನ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣವಾಗಿರ್ಲಿ ಪರಿಸರ ಸಂರಕ್ಷಣೆ ಎಂಬುದು ಎಲ್ಲರ ಜವಾಬ್ದಾರಿ. ಮೀನುಗಳು, ಪಕ್ಷಿಗಳು ಮತ್ತು ಇತರೆ ಜೀವಜಾಲಗಳನ್ನ ಕಾಪಾಡುವುದು ಅತ್ಯಗತ್ಯವಾಗಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.